ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ರಾಮಾಚಾರಿ ತುಂಬ ಚೆನ್ನಾಗಿ ಮೂಡಿ ಬರ್ತಿದ್ದಂತಹ ಸೀರಿಯಲ್ ಶುರುವಿನಿಂದಲೂ TRP ರೇಟಿಂಗ್ನಲ್ಲಿ ಮೊದಲ ಸ್ಥಾನವನ್ನು ಉಳಿಸಿಕೊಂಡು ಬರ್ತಿದ್ದ ಸೀರಿಯಲ್ ಇದು. ಕತೆ ಆಗಿರ್ಬೋದು, ಪಾತ್ರಗಳ ಆಯ್ಕೆ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ಹೊಂದಿಕೊಂಡ ಕಾರಣ ನೋಡುವ ಜನಕ್ಕೆ ಈ ಸೀರಿಯಲ್ ತುಂಬ ಇಷ್ಟ ಆಗಿತ್ತು. ಬಟ್ ಈಗ ರಾಮಾಚಾರಿ ಸೀರಿಯಲ್ ಫ್ಯಾನ್ಸ್ಗೆ ಬಹುದೊಡ್ಡ ಬ್ರೇಕಿಂಗ್ ಆ್ಯಂಡ್ ಶಾಕಿಂಗ್ ನ್ಯೂಸ್ನ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇತ್ತೀಚೆಗೆ ತುಂಬ ಚೆನ್ನಾಗಿ ಮೂಡಿ ಬರ್ತಿರೋ ಸೀರಿಯಲ್ ಸಡನ್ನಾಗಿ ಮುಗಿಸ್ಬಿಡೋದು, ಅಥವಾ ಪ್ರಮುಖ ಪಾತ್ರಧಾರಿಗಳ ಪಾತ್ರವನ್ನು ಎಂಡ್ ಮಾಡೋದು, ಅಥವಾ ಪ್ರಮುಖ ಪಾತ್ರಧಾರಿಗಳನ್ನ ಬೇರೊಬ್ಬರ ಆ್ಯಕ್ಟರ್ಗೆ ಬದಲಾವಣೆ ಮಾಡೋದು ಜಾಸ್ತಿ ಆಗ್ತಿದೆ. ಈ ಕನ್ನಡದಲ್ಲಂತೂ 2ರಿಂದ 3 ಸೀರಿಯಲ್ ಇದೇ ರೀತಿ ಸಾಗುತ್ತಿದೆ. ಕತೆ ಎಲ್ಲಿಂದ ಎಲ್ಲೆಲ್ಲೋ ಹೋಗ್ತಿದೆ. ಇದೆಲ್ಲ ನೋಡುವ ವೀಕ್ಷಕರಿಗೆ ತೀರಾ ಕಿರಿಕಿರಿ ಅನ್ನಿಸ್ತಿದೆ. ಬಟ್ ಬರೀ ಜಿ ಕನ್ನಡದಲ್ಲಿ ಅಲ್ಲ, ಕಲರ್ಸ್ ಕನ್ನಡದಲ್ಲೂ ಅಂತಹದ್ದೇ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ಹೌದು, ರಾಮಾಚಾರಿ ಸೀರಿಯಲ್ ಖ್ಯಾತಿಯ ಹೀರೋಯಿನ್ ಸೀರಿಯಲಿಂದ ಹೊರಬರ್ತಿದ್ದಾರೆ. ಈ ವಿಷಯ ತಿಳಿದ ಅವರ ಅಭಿಮಾನಿಗಳು ತುಂಬ ಬೇಜಾರಾಗಿದ್ದು, ಯಾಕೆ ಈ ರೀತಿ ಮಾಡ್ತಿದ್ದಾರೆ, ನೀವಿಲ್ಲ ಅಂದರೆ ನಾವು ಸೀರಿಯಲ್ ನೋಡಲ್ಲ ಅಂತ ಹೇಳ್ತಿದ್ದಾರೆ. ಸೀರಿಯಲ್ನಲ್ಲಿ ಮೇನ್ ಅಟ್ರಾಕ್ಷನ್ ಆಗಿರುವುದೇ ನೀವು, ಈಗ ನೀವೇ ಇಲ್ಲ ಅಂದರೆ ಸೀರಿಯಲ್ ನೋಡಲಿಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಚಾರು ಅವರು ಇದ್ದಕ್ಕಿದ್ದ ಹಾಗೆ ಸೀರಿಯಲ್ ಬಿಡಲು ಕಾರಣವೇನು? ಅವರಿಗೆ ಏನಾದರೂ ಪರ್ಸ್ನಲ್ ಸಮಸ್ಯೆ ಇತ್ತಾ, ಅಥವಾ ಬೇರೆ ಯಾವುದಾದರೂ ಚಾನ್ಸ್ ಸಿಕ್ತು ಅಂತ ಈ ಸೀರಿಯಲ್ ಬಿಡ್ತಿದ್ದಾರಾ? ಎಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ರಾಮಾಚಾರಿ ಸೀರಿಯಲ್ ಶುರುವಾಗಿ ತುಂಬ ವರ್ಷಗಳೇ ಆಗಿದೆ. ಇಷ್ಟು ವರ್ಷಗಳ ಕಾಲ ರಾಮಾಚಾರಿ ಹಾಗೂ ಚಾರು ಇಬ್ಬರೇ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ರು. ಬಟ್ ಕಳೆದ ತಿಂಗಳಿಂದ ಸೀರಿಯಲ್ನಲ್ಲಿ ಹಲವು ಚೇಂಜಸ್ಗಳನ್ನು ಮಾಡಲಾಗಿದೆ. ರಾಮಾಚಾರಿಗೆ ಒಬ್ಬ ತಮ್ಮ ಇದ್ದು ಅವನಿಗೆ ಜೋಡಿಯಾಗಿ ರುಕ್ಕು ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ. ರುಕ್ಕು ಪಾತ್ರಧಾರಿಯಾದ ದೇವಿಕಾ ಭಟ್ ಕೂಡ ನೋಡಲಿಕ್ಕೆ ತುಂಬ ಮುದ್ದಾಗಿ ಕಾಣ್ತಾರೆ. ಇವರು ಚಾರು ರೀತಿಯಲ್ಲೇ ಫೇಮಸ್ ಆಗೋದ್ರಲ್ಲಿ ಡೌಟ್ ಇರಲಿಲ್ಲ. ಚಾರು ಹಾಗೂ ರಾಮಾಚಾರಿಯ ಜೋಡಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಿದೆ. ಅದೇ ರೀತಿ ರುಕ್ಕು ಹಾಗೂ ಕೃಷ್ಣನ ಜೋಡಿಯೂ ಅದ್ಭುತವಾಗಿ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದರು. ಅದಕ್ಕಾಗಿ ಸೀರಿಯಲ್ನಲ್ಲಿ ಕೃಷ್ಣ ಹಾಗೂ ರುಕ್ಮಿಣಿಗೆ ಮದುವೆಯನ್ನು ಮಾಡ್ತಿದ್ದಾರೆ. ಆದರೆ ಈಗ ರುಕ್ಕು ಪಾತ್ರಧಾರಿಯಾದ ದೇವಿಕಾ ಭಟ್ ಅವರು ಒಂದು ಶಾಕಿಂಗ್ ನ್ಯೂಸನ್ನು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ. ಇಟ್ ವಾಸ್ ಎ ಶಾರ್ಟ್ ಜರ್ನಿ ಬಟ್ ಎ ಮಚ್ ಮೆಮೊರಬಲ್ ಜರ್ನಿ. ಇಟ್ ವಾಸ್ ವೆರಿ ಹ್ಯಾಪಿ ಟು ಶೇರ್ ದ ಸ್ಕ್ರೀನ್ ಆ್ಯಂಡ್ ಇಟ್ಸ್ ಗೋನಾ ಎಂಡ್ ಟುಡೇ ಅಂತ ಹಾಕಿದ್ದಾರೆ. ಎಸ್, ರಾಮಾಚಾರಿ ಸೀರಿಯಲ್ನಲ್ಲಿ ಪಾತ್ರ ಬಿಟ್ಟು ಹೋಗ್ತಿರೋದು ಚಾರು ಅಲ್ಲ, ಬದಲಾಗಿ ರುಕ್ಕು ಪಾತ್ರಧಾರಿಯಾದ ದೇವಿಕಾ ಭಟ್ ಅವರು. ದೇವಿಕಾ ಅವರಿಗೆ ಒಂದೊಳ್ಳೆ ಪಾತ್ರ ಸಿಕ್ಕಿತ್ತು ರಾಮಾಚಾರಿ ಸೀರಿಯಲ್ನಲ್ಲಿ. ಜನಗಳ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದರು. ಬಟ್ ಆಲ್ ಆಫ್ ಎ ಸಡನ್ ಈ ರೀತಿ ಅವರ ಪಾತ್ರ ಎಂಡ್ ಯಾಕಾಗ್ತಿದೆ ಅನ್ನೋ ಕಾರಣ ಗೊತ್ತಿಲ್ಲ. ಬಟ್ ಮೇನ್ ಪಾತ್ರಧಾರಿ ಸೀರಿಯಲ್ ಬಿಡ್ತಾರೆ ಅಂದ ತಕ್ಷಣ ಎಲ್ಲರೂ ಚಾರು ಪಾತ್ರಧಾರಿ ಎಂಡ್ ಆಗ್ತಿದೆ, ಅಥವಾ ಚಾರು ಪಾತ್ರಕ್ಕೆ ಮೌನ ಗುಡ್ಡೆಮನೆ ಅವರನ್ನು ಬಿಟ್ಟು ಬೇರೊಬ್ಬರು ಬರ್ತಾರಾ ಅಂತ ಅವರ ಫ್ಯಾನ್ಸ್ ತಲೆಗೆ ಹುಳ ಬಿಟ್ಕೊಂಡಿದ್ರು. ಸೊ ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ. ಇಲ್ಲಿ ಚೇಂಜ್ ಆಗ್ತಿರೋದು ಅಥವಾ ಪಾತ್ರ ಎಂಡ್ ಆಗ್ತಿರೋದು ಚಾರು ಪಾತ್ರಕ್ಕಲ್ಲ, ಬದಲಾಗಿ ರುಕ್ಮಿಣಿಯ ಪಾತ್ರಕ್ಕೆ.